ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಕರ ರಾಶಿ. ಈ ಮಕರ ರಾಶಿಗೆ ನವೆಂಬರ್ ತಿಂಗಳು ಹೇಗಿರುತ್ತೆ ಅಂತ ನೋಡೋದಾದ್ರೆ, ದ್ವಿತೀಯದಲ್ಲಿ ರಾಹು ಸಂಚಾರ ಆಗ್ತಾ ಇದೆ. ಮಕ್ಕಳಲ್ಲಿ ವಿದ್ಯಾಭ್ಯಾಸ ಕುಂಠಿತವಾಗ್ತದೆ. ಈ ಸೋಷಿಯಲ್ ಮೀಡಿಯಾನೋ ಅಥವಾ ಮಾಧ್ಯಮದ ಮುಖಾಂತರ ಅಥವಾ ಏನೋ ಅವರು ತನ್ನ ಗಮನವನ್ನು ವಿದ್ಯಾಭ್ಯಾಸ ಕೊಡಬೇಕಾಗಿರತಕ್ಕಂಥ ಗಮನವನ್ನು ಬೇರೆ ಕಡೆ ಡೈವರ್ಟ್ ಆಗುತ್ತೆ. ಆದ್ದರಿಂದ ಮಕ್ಕಳು ವಿದ್ಯಾಭ್ಯಾಸದ ಕಡೆ ಗಮನವನ್ನು ಕೊಡಬೇಕು ನವೆಂಬರ್ ತಿಂಗಳಲ್ಲಿ. ಇನ್ನು ಕುಟುಂಬದಲ್ಲಿ ರಾಹು ಇದ್ದಾನೆ. ಕುಟುಂಬದಲ್ಲಿ ಕಲಹಗಳು ಉಂಟಾಗ್ಬಿಡ್ತವೆ. ಒಂದು ಮಾತಾಡಿದ್ರೆ ಹೆಚ್ಚು, ಒಂದು ಮಾತಾಡಿದ್ರೆ ತಪ್ಪು. ಆದ್ದರಿಂದ ಕಲಹಗಳು ಕೂಡಿ ಬಂದಾಗ ಅಲ್ಲಿಗಲ್ಲಿಗೆ ಸರಿ ಮಾಡ್ಕೋಬೇಕು. ಮಕರ ರಾಶಿಯವರಿಗೆ ಹಣಕಾಸು ಹೇಗಿರುತ್ತೆ ಅಂದರೆ, ಹಣಕಾಸು ಚೆನ್ನಾಗಿರುತ್ತೆ. ಹಣಕಾಸು ಈ ನವೆಂಬರಲ್ಲಿ ನಿಮಗೆ ಫ್ಲೋ ಆಗ್ತದೆ. ಇನ್ನು ಟ್ರಾನ್ಸ್ಫರ್ ತಗೋಬೋದಲ್ಲ ಅಂದರೆ, ಟ್ರಾನ್ಸ್ಫರ್ಗೆ ಈ ಸರಿ ಅಪ್ಲೈ ಮಾಡೋದು ಬೇಡ. ಮುಂದಿನ ತಿಂಗಳು ಅಪ್ಲೈ ಮಾಡಿರಂತೆ, ಈ ತಿಂಗಳೇನೋ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡೋದು ಬೇಡ. ಇನ್ನು ಮೂರನೇ ಮನೆಯಲ್ಲಿ ಶನಿ ಸಂಚಾರ ಅಂದರೆ ಹೊಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು. ಒಂದು ಫ್ಯಾಕ್ಟ್ರಿ ಓಪನ್ ಮಾಡೋದಾಗಲಿ, ಅಥವಾ ಏನಾದರೂ ಹೊಸದಾಗಿ ನಾನು ಚಿಂತೆ ಮಾಡ್ತೀನಿ, ಹೊಸದನ್ನು ನಾನು ಆರಂಭ ಮಾಡ್ತೀನಿ ಅಂದರೆ ಮಾಡ್ಬೋದು. ಯಾಕಂದರೆ ಶನಿ ಉದ್ಯೋಗಕಾರಕ, ಶನಿ ಆರೋಗ್ಯಕಾರಕ. ಶನಿ ಆರೋಗ್ಯವನ್ನು ಸುಧಾರಿಸ್ತಾನೆ. ಕಳೆದುಕೊಂಡಂತಹದ್ದೆಲ್ಲವನ್ನು ಕೂಡ ಮುಂದೆ ಪಡ್ಕೊಳ್ತಕ್ಕಂಥ ಶಕ್ತಿ ಕೊಡ್ತಾನೆ. ಇನ್ನು 4ನೇ ಮನೆಯಲ್ಲಿ ಯಾವುದೇ ಗ್ರಹ ಇಲ್ಲ. ಆಸ್ತಿ ಅಂತಸ್ತನ್ನು ತಗೋಬೇಕಾದ್ರೆ ಯೋಚನೆ ಮಾಡಿ ತಗೋಬೇಕು. ತಗೊಂಡ್ರು ತಪ್ಪಾಗಲ್ಲ, ತಗಂದೇ ಇದ್ರೂ ಲಾಸ್ ಆಗಲ್ಲ. ಇನ್ನು ಮಕ್ಕಳು ತಗಂತ ಅಂದಾಗ, ಮಕ್ಕಳ ಅಭಿವೃದ್ಧಿ ಅಂತಂದಾಗ ಆ ಪಂಚಮದಲ್ಲಿ ಯಾವುದೇ ಗ್ರಹಗಳಿಲ್ಲ. ಸೊ ಮಕ್ಕಳು ತಟಸ್ಥವಾಗಿರ್ತಾರೆ, ಅವ್ರ ಪಡಗ ಅವರು ಇರ್ತಾರೆ. ಇನ್ನು 6ನೇ ಮನೆಯಲ್ಲಿ ಯಾರು ಗ್ರಹ ಇಲ್ಲ, ಆರೋಗ್ಯದಿಲ್ಲ ಅಂತ ಹೇಳ್ಕೊಳ್ತಕ್ಕಂಥ ಸಮಸ್ಯೆ ಬರಲ್ಲ. ಸಣ್ಣ ಪುಟ್ಟ ಬಂದಾಗ ಔಷಧಿ ತಗೊಂಡು ಸರಿ ಮಾಡ್ಕೋಬೇಕು. 7ರಲ್ಲಿ 6ರಿಂದ 7ನೇ ಮನೆಗೆ ಗುರು ಬರ್ತಾನೆ. ಹೆಚ್ಚು ಮನೆಯಲ್ಲಿ ಗಲಾಟೆಗಳಾಗ್ತವೆ, ತುಂಬ ಕಿರಿಕಿರಿ ಆಗ್ತದೆ, ವ್ಯವಹಾರದಲ್ಲಿ ನಷ್ಟ ಆಗ್ತದೆ, ಮಾಡೋದನ್ನೇ ಮತ್ತೆ ಮಾಡಬೇಕಾಗುತ್ತೆ. ನಾವು ಮಾಡದೇ ಇದ್ರೂ ಅಪವಾದ ಬರುತ್ತೆ. ನಾವೇನು ಮಾಡಿಲ್ಲಪ್ಪ ಅಂದರೂ ಅಪವಾದ ಬರುತ್ತೆ. ಅಪವಾದಗಳಿಂದ ತಪ್ಪಿಸ್ಕೋಬೇಕಾದ್ರೆ ಒಂದು ಗುರುಗ್ರಹದ ಶಾಂತಿ ಆಗಬೇಕು. ಗುರುಗ್ರಹ ಶಾಂತಿ ಆದರೆ ಹೇಗೆ ಶಾಂತಿ ಮಾಡ್ಕೊಳ್ಳೋದು? ವಿಷ್ಣು ಸಹಸ್ರನಾಮವನ್ನು ಕೇಳಬೇಕು, ಅಥವಾ ಶಿವನ ದೇವಸ್ಥಾನದಲ್ಲಿ ರುದ್ರಾಭಿಷೇಕವನ್ನು ಮಾಡಬೇಕು. ಅದಾದಮೇಲೆ ಗೋಧಿಯನ್ನು ದಾನ ಮಾಡಬೇಕು, ಕಡಲೆಕಾಳದ ದಾನ ಮಾಡಬೇಕು, ಉದ್ದಿನ ಕಾಳನ್ನು ದಾನ ಮಾಡಬೇಕು. ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಒಂದು ಪಾಯಸ ನೈವೇದ್ಯ ಅಥವಾ ಕೋಸಂಬರಿಯ ನೈವೇದ್ಯವನ್ನು ಮಾಡಿಸಿಕೊಡ್ಬೋದು. ಇಷ್ಟರಲ್ಲಿ ಯಾವುದಾದ್ರೂ ಒಂದು ಮಾಡಿದರೆ ಸಾಕು, ಈ ಮಕರದವರಿಗಿರ್ತಕ್ಕಂಥ ಸಮಸ್ಯೆಗಳು ಬಿಟ್ಟೋಗ್ತವೆ. ಇನ್ನು ಅಷ್ಟಮದಲ್ಲಿ ಯಾವುದು ಗ್ರಹಗಳು ಸಂಚಾರ ಇಲ್ಲ. 9ರಲ್ಲಿ ಯಾರೂ ಇಲ್ಲ. ಇನ್ನು 10ರಲ್ಲಿ ಶುಕ್ರನ ಸಂಚಾರ. ಕಾರ್ಯಗಳು ಸ್ವಲ್ಪ ಸ್ಲೋ ಆಗ್ತವೆ. ನೀವು ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡು ಕೂಡಲೇ ಅದು ಮುಂದಾಗ್ಬಿಡುತ್ತೆ. ಇನ್ನು 11ರಲ್ಲಿ ರವಿ. ಸರ್ಕಾರದ ಕಾರ್ಯಗಳು, ಎಜುಕೇಶನ್, ಸಂತಾನದ ಅಭಿವೃದ್ಧಿ, ಆನಂತರ ಹೊಸ ಉತ್ಪತ್ತಿ ಮಾಡ್ತಕ್ಕಂಥ ಶಕ್ತಿ, ಹಾಗೆಯೇ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಲ್ಲಿ ಏಕಾಗ್ರತೆಯನ್ನು ಕೊಡ್ತಕ್ಕಂಥ ಶಕ್ತಿಯನ್ನು ಆ ಸೂರ್ಯ ತಂದು ಕೊಡ್ತಾನೆ. ಹಾಗಾಗಿ ಮಕರ ರಾಶಿಯವರಿಗೆ 100ಕ್ಕೆ 45 ಭಾಗ ಶುಭ ಇದೆ. ಇನ್ನು ಉಳಿದಂತಹ ಅಶುಭಕ್ಕೆ ಹೇಳಿದಂತಹ ಪರಿಹಾರಗಳನ್ನು ಮಾಡಿಕೊಂಡಿದ್ದೆ ಆದರೆ ಈ ಮಕರ ರಾಶಿಯವರಿಗೆ ಹೆಚ್ಚು ಶುಭ ಫಲ ಉಂಟಾಗುತ್ತೆ. ಒಳ್ಳೆಯದಾಗಲಿ. ನಮಸ್ಕಾರ.